ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಪಕ್ಕದಲ್ಲಿ ಇರುವ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಇಂದಿನಿಂದ SSLC ಪರೀಕ್ಷೆಗಳು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ತಪಾಸಣೆ ನಡೆಸಿ ಹಾಲ್ ಟಿಕೆಟ್ ವೀಕ್ಷಣೆ ಮಾಡಿದ ನಂತರ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೊಠಡಿಗಳಿಗೆ ಕಳುಹಿಸಿಕೊಟ್ಟರು. ಸಂಚಾರಿ ಪೊಲೀಸ್ ಠಾಣೆ 1ರ ವೃತ್ತ ನಿರೀಕ್ಷಕರಾದ ಶಕೀಲ್ ಅಂಗಡಿ ಹಾಗೂ DT ಪ್ರಭು ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜಿನ ಹತ್ತಿರ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದ ಬೈಕ್ ಸವಾರರನ್ನು ತಡೆದು ದಂಡ ವಿಧಿಸುವ ಮೂಲಕ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಲಾಯಿತು. ಇನ್ನು ಈಗಾಗಲೇ ಹೆಲ್ಮೆಟ್ ಧರಿಸಿ ವಾಹನ ಚಲಾವಣೆ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಸಂಚಾರಿ ಪೊಲೀಸ್ ಠಾಣೆ 1ರ ವೃತ್ತ ನಿರೀಕ್ಷಕರಾದ ಶಕೀಲ್ ಅಂಗಡಿಯವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಐವನಶಾಹಿ ಪ್ರದೇಶದ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಹತ್ತಿರ ಹೆಲ್ಮೆಟ್ ಧರಿಸದ ವಾಹನ ಸವಾರರನ್ನು ತಡೆದು ದಂಡಗಳನ್ನು ವಿಧಿಸಲಾಯಿತು.
ಇನ್ನು ಈಗಾಗಲೇ ಹೆಲ್ಮೆಟ್ ಧರಿಸಿ ವಾಹನ ಚಲಾವಣೆ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಹೆಲ್ಮೆಟ್ ಧರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವ ಮೂಲಕ ನಿಮ್ಮ ಜೀವ ಮತ್ತು ನಿಮ್ಮ ಪರಿವಾರದ ಜವಾಬ್ದಾರಿಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಜೀವ ರಕ್ಷಣದ ಕಡೆಗೆ ಗಮನ ಹರಿಸುವಂತೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಡಿಟಿ ಪ್ರಭು, ಭಾರತಿಬಾಯಿ ಧನ್ನಿ, ಲಿಂಗಪ್ಪ, ಯಲ್ಲಪ್ಪ ಸೇರಿದಂತೆ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಳೆ ಭಾರತೀಯ ಸಂಪ್ರದಾಯದಂತೆ ಸೌರಮಾನ ಯುಗಾದಿ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಹಬ್ಬದ ವಿಶೇಷ ಬೇವಿನ ಪಾನಕ ತಯಾರಿಸಲು ಬೇಕಾಗುವಂತಹ ಸಾಮಗ್ರಿಗಳನ್ನು ಸಾರ್ವಜನಿಕರು ಖರೀದಿಸುತ್ತಿರುವ ದೃಶ್ಯಗಳು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಕಂಡುಬಂದವು. ನಾಳೆ ಭಾರತೀಯ ಸಂಪ್ರದಾಯದ ಪ್ರಕಾರ ಸೂರ್ಯಮಾನ ಯುಗಾದಿ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಯುಗಾದಿಯ ಹಬ್ಬದ ವಿಶೇಷವಾಗಿ ಎಲ್ಲರ ಮನೆಗಳಲ್ಲಿ ತಯಾರಿಸುವ ಬೇವಿನ ಪಾನಕಕ್ಕೆ ಬೇಕಾಗುವಂತಹ ವೆಚ್ಚ ಅಂದರೆ ಸಾಮಗ್ರಿಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬಂದವು. ವಿಶೇಷವಾಗಿ ಈ ಬೇವಿನ ಪಾನಕ ತಯಾರಿಸುವಲ್ಲಿ ಬೇವಿನ ಹೂವು, ತಿನ್ನುವ ಸೋಪು, ಒಣ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಗಳಾದ ಕಾಜು, ಬಾದಾಮ್, ಒಣ ದ್ರಾಕ್ಷಿ, ಪುಟಾಣಿ, ಮಾವಿನಕಾಯಿ ಮತ್ತು ಬೆಲ್ಲವನ್ನ ಖರೀದಿಸುತ್ತಿರುವ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು. ಹಾಗಾದರೆ ನೀವು ಕೂಡ ನಾಳಿನ ಯುಗಾದಿ ಹಬ್ಬಕ್ಕೆ ಬೇಕಾಗುವ ಬೇವಿನ ಪಾನಕ ತಯಾರಿಸುವ ಸಾಮಗ್ರಿಗಳನ್ನು ಖರೀದಿಸಿದ್ದೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ.
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ನಿವೇಶನ ಲೇಔಟ್ ಅಭಿವೃದ್ಧಿ ಕೆಲಸ ಸ್ಥಗಿತಗೊಂಡಿರುವ ಕುರಿತು ಕಲಬುರಗಿಯ ಅಶೋಕ ಡೆವಲಪರ್ಸ್ನ ಅಶೋಕ್ ಹೊನ್ನಳ್ಳಿಯವರು ಮಂಗಳವಾರ ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿವೇಶನ ಲೇಔಟ್ ಅಭಿವೃದ್ಧಿ ಸ್ಥಗಿತವಾದ ಬಗ್ಗೆ ಹಾಗೂ ಅಶೋಕ ಡೆವಲಪರ್ಸ್ ನಿಂದ ಲೇಔಟ್ ಅಭಿವೃದ್ಧಿ ಮಾಡಿದ ಹಣವನ್ನು ಕೊಡದೆ ಮೋಸ ಮಾಡಲಾಗಿದೆ ಎಂದು ಕಲಬುರಗಿಯ ಅಶೋಕ ಡೆವಲಪರ್ಸ್ ನ ಅಶೋಕ್ ಹೊನ್ನಳ್ಳಿಯವರು ಮಂಗಳವಾರ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಚಂದ್ರಕಾಂತ್ ಕಾಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ನಿವೇಶನ ಅಭಿವೃದ್ಧಿ ಆಗದೆ ಡೆವಲಪರ್ಸ್ ಅಶೋಕ ಡೆವಲಪರ್ಸ್ನವರು ಆ ಒಂದು ಸರ್ಕಾರಿ ನೌಕರರ ಒಳಿತಿಗೋಸ್ಕರ ಮಾಡಿರುವಂಥ ಲೇಔಟ್ ಅಭಿವೃದ್ಧಿಪಡಿಸಿದರೂ ಕೂಡ ಸಂಘದ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ ಹಾಗೂ ನಿರ್ದೇಶಕರುಗಳು ಸೇರಿ 2012ರಲ್ಲಿ ಆದಂತಹ ಈ ಒಂದು ಅಗ್ರಿಮೆಂಟ್ ಸರ್ವೆ ನಂಬರ್ 181/1 ಸರ್ವೆ ನಂಬರ್ 181/3ರಲ್ಲಿ ಕುಸ್ನೂರ್ ಗ್ರಾಮದ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ನೌಕರರಿಗೋಸ್ಕರವಾಗಿ ಅವರ ಹಿತದೃಷ್ಟಿಯಿಂದ ಅಶೋಕ ಡೆವಲಪರ್ಸ್ನ ಮಾಲೀಕರಾದಂಥ ಅಶೋಕ್ ಹೊನ್ನಳ್ಳಿಯವರು ಆ ಒಂದು ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಅಲ್ಲೇನು ಲೇಔಟನ್ನು ಮಾಡಿರ್ತಾರೆ ಆ ಲೇಔಟ್ ಮಾಡಲಿಕ್ಕೆ ಆ ಏನು ಜಮೀನಿನ ಮಾಲೀಕರನ್ನ ಮನವೊಲಿಸಿ ಆ ಒಂದು ಜಮೀನನ್ನು ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಗೆ ಖರೀದಿ ಕೊಟ್ಟಿರ್ತಾರೆ. ಅವರನ್ನು ಮನವೊಲಿಸಿ 2012ರಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. 2014-15ರಲ್ಲಿ ಅದನ್ನು ನೋಂದಣಿ ಮಾಡಿಕೊಟ್ಟಿರ್ತಾರೆ. ನೋಂದಣಿ ಆದ ನಂತರ ಆ ಒಂದು ನೋಂದಣಿಯಲ್ಲಿ ಅಶೋಕ ಡೆವಲಪರ್ಸ್ ಅವರನ್ನೇ ಅಭಿವೃದ್ಧಿಪಡಿಸುವುದಕ್ಕೋಸ್ಕರವಾಗಿ ಆ ಒಂದು ಅಗ್ರಿಮೆಂಟ್ನಲ್ಲಿಯೂ ಕೂಡ ಈ ಒಂದು ಅಶೋಕ ಡೆವಲಪರ್ಸ್ನವರಿಗೆ ಕೊಟ್ಟಿದ್ದೇವೆ ಅಂತ ನೋಂದಣಿ ಮಾಡಿರ್ತಾರೆ. ಸಬ್ ರಿಜಿಸ್ಟ್ರ್ ಕಲಬುರಗಿಯಲ್ಲಿಯೂ ಕೂಡ ಖರೀದಿ ಪತ್ರದಲ್ಲಿಯೂ ಕೂಡ ಇವರ ಅಶೋಕ ಡೆವಲಪರ್ಸ್ ಅಂತ ನೋಂದಣಿ ಮಾಡಿರ್ತಾರೆ. ಆ ಒಂದು ಡೆವಲಪರ್ಸ್ನಿಂದ 2014-15ರಲ್ಲಿ ನೋಂದಣಿ ಆದರೂ ಕೂಡ ಆ ಒಂದು ಲೇಔಟ್ ಅಭಿವೃದ್ಧಿ ಮಾಡಲು ಇವನು ಡೆವಲಪರ್ಸ್ ಅಶೋಕ ಡೆವಲಪರ್ಸ್ಗೆ ಎಲ್ಲನೂ NA GDA ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಒಪ್ಪಿಸಿರ್ತಾರೆ. ಅಶೋಕ ಡೆವಲಪರ್ಸ್ನ ಮಾಲೀಕರಾದಂಥ ಅಶೋಕ್ ಹೊನ್ನಳ್ಳಿಯವರು 2012ರಿಂದ 2017ರವರೆಗೆ ಬೆಂಗಳೂರಿನವರೆಗೂ ಹೋಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ವರೆಗೂ ಹೋಗಿ NA GDA ಎಲ್ಲನೂ ಮಾಡಿಸಿರ್ತಾರೆ. ತದನಂತರ ಅಶೋಕ ಡೆವಲಪರ್ಸ್ನ ಮಾಲೀಕರಾದಂಥ ಅಶೋಕ್ ಹೊನ್ನಳ್ಳಿಯವರು ಅವರ ಸ್ವತಃ ಕಾಕನೇ ನಾಗಪ್ಪ ಹೊನ್ನಳ್ಳಿಯವರು, ಬೇರೆ ಯಾರೂ ಅಲ್ಲರಿ, ನಮ್ಮ ಕಾಕನವರೇ ಮಾಡ್ತಾ ಇದ್ದಾರೆ, ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ 2012ರಿಂದ ಏನು ಜಮೀನಿನ ಮಾಲೀಕರಿಂದ ಏನು ಜಮೀನು ಇಸ್ಕೊಟ್ಟಿರ್ತಾರೆ ಅಲ್ಲಿವರೆಗೂ ಇಲ್ಲಿ ತನಕ 3 ಅವಧಿಯವರೆಗೆ ಗೃಹ ನಿರ್ಮಾಣದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡಲು ಆಸ್ಪದ ಕೊಳ್ಳಲಿಲ್ಲ. ಖರ್ಚು ಮಾಡಿದಂತಹ ಇಲ್ಲಿವರೆಗೂ 1,50,00,000 ಖರ್ಚು ಮಾಡಿದಂಥ ಖರ್ಚು ವೆಚ್ಚದ ಬಗ್ಗೆ ಕೇಳಿದರೆ ಮಾನ್ಯ ಅಧ್ಯಕ್ಷರು ನಾಗಪ್ಪ ಹೊನ್ನಳ್ಳಿಯವರು ಕೊಳ್ಳುತ್ತಾ ಇರಲಿಲ್ಲ, ನಿರ್ದೇಶಕರು ಕೊಳ್ಳುತ್ತಾ ಇರಲಿಲ್ಲ. ಈಗ ಗಮನಕ್ಕೆ ಬಂದದೇನಪ್ಪ ಅಂತಂದ್ರೆ ಬೇರೆ ಡೆವಲಪರ್ಸ್ಗೆ
ಈ ಒಂದು ಲೇಔಟ್ ಸರ್ಕಾರಿ ನೌಕರರ ಲೇಔಟ್ ಡೆವಲಪ್ಮೆಂಟ್ ಮಾಡಲು ಬೇರೆ ಡೆವಲಪರ್ಸ್ಗೆ ಕೊಡ್ತಾರಪ್ಪ ಅಂತಂದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರಾ? ಮೊದಲನೇ ಡೆವಲಪರ್ಸ್ ಅಶೋಕ ಡೆವಲಪರ್ಸ್ನವ್ರಿಗೆ ಯಾವುದಾದ್ರೂ ರೀತಿಯಿಂದ ನೋಟಿಸ್ ಕೊಟ್ಟಿದ್ದಾರಾ? ನಿಮ್ಮನ್ನು ನಾವು ಡೆವಲಪ್ಮೆಂಟ್ ಮಾಡಕ್ಕೆ ಕೊಡೋದಿಲ್ಲ, ಬೇರೆಯವ್ರು ಕೊಡ್ತಾ ಇದ್ದೀವಿ ಅಂತ ನೋಟಿಸ್ ಕೊಟ್ಟು ಅವ್ರೇನು ಡೆವಲಪ್ಮೆಂಟ್ ಮಾಡಿರ್ತಾರೆ, ಖರ್ಚು ಮಾಡಿದ್ದನ್ನು ಆಧಾರ ಕೊಟ್ಟಿದ್ದಾರೆ. ಯಾವುದೇ ರೀತಿ ನಿನ್ನವ್ರಿಗೂ ₹1 ಕೊಟ್ಟಿಲ್ಲ. 3 ಅವಧಿಯವರೆಗೆ ಅವರಿಗೆ ಗೆಲುವಿಗೋಸ್ಕರನೂ ಸತತವಾಗಿ ಶ್ರಮಿಸಿದಂಥ ಅಶೋಕ ಹೊನ್ನಳ್ಳಿಯವರು ಇಲ್ಲಿವರೆಗೂ ಅವ್ರ ಬಗ್ಗೆ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಮಾಡಿದ್ದ ಖರ್ಚು ಮಾಡಿದ ಹಣನೂ ಕೊಡ್ತಾ ಇಲ್ಲ, ಅವ್ರ ಬಗ್ಗೆ ಕಿಂಚಿತ್ತು ವಿಚಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಗೃಹ ಮಂಡಳಿಯ ಸಹಕಾರ ಸಂಘದ ನಿವೇಶನ ಲೇಔಟ್ ಅಭಿವೃದ್ಧಿ ಸ್ಥಿತಿಗತವಾದ ಬಗ್ಗೆ ಅಶೋಕ್ ಡೆವಲಪರ್ಸ್ ಲೇಔಟ್ ಅಭಿವೃದ್ಧಿ ಮಾಡಿದ ಹಣವನ್ನು ಕೊಡದೆ ಮೋಸ ಮಾಡಿರುವ ಬಗ್ಗೆ ಕರ್ನಾಟಕ ನೌಕರರ ಸಂಘ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿಯವರ ಹೆಸರಿರುವ ಕುಸ್ತೂರು ಗ್ರಾಮದ 181/1 181/3 ಅವ್ರೀಗ 25 ಎಕರೆ ಹೊಲ ಇಸ್ಕೊಟ್ಟದವ್ರಿಗೆ ಇಸ್ಕೊಟ್ಟು ಅಗ್ರಿಮೆಂಟ್ ಮಾಡ್ಯದ 2012ದಾಗ ರೀ. ಇಲ್ಲಿವರೆಗೆ ಇನ್ನು ಯಾವುದು ಡೆವಲಪ್ಮೆಂಟ್ ಇಲ್ಲ ರೀ, ಯಾರಿಗೆ ಹಂಚಿಕೆ ಇಲ್ಲ, ಒಂದೇನೂ ಇಲ್ಲ ರೀ. ಈಗ ನಾವು ಏನು ಡೆವಲಪ್ಮೆಂಟ್ ಮಾಡಿದೆವು ಅದ್ರ ಅಮೌಂಟ್ನೂ ನಮಗೆ ಕೊಡೋದಿಲ್ಲ. ಇದರಿಂದ ಮೋಸ ಹೋಗಿದ್ದೆವು. ಟೋಟಲಿ ಈ ಡೆವಲಪ್ಮೆಂಟ್ ಮಾಡೋಕೆ 15 ವರ್ಷ ಆಯಿತು, ಇನ್ನೂ ಜೀರೋ ಏನೂ ಮಾಡಿಲ್ಲ ರೀ. ಅವ್ರ ಅವಧಿ ಪ್ರಕಾರ ಅವ್ರದ್ದು ಪೀರಿಯಡ್ ಮುಗಿತಂದ್ರೆ ಒಂದೇನೇ ಪೇಪರ್ ತೋರಿಸೋದು ಏನೇ ಅಂತಂಬೋದು, ಮತ್ತೆ ನಿಂದ್ರೋದು, ಮತ್ತೆ ಗೆದೆ ಅದು ಜಿ ಡಿ 1 ವರ್ಷ ಅದು ಪೀರಿಯಡ್ ಮುಗಿಯೋದು, ಮತ್ತು ಜಿ ಡಿ ಲೇಔಟ್ ಅಪ್ರೂವ್ ಮಾಡಿದೆವು ತೋರಿಸೋದು, ಮತ್ತು ಗೆದೆಯೋದು. ಮತ್ತು ಈಗ ಮುಂದೆ ಅಂಕಾರ 40% ರಿಲೀಸ್ ಆಗ್ಯಾವ, ನಾವು ರಿಜಿಸ್ಟರ್ ಮಾಡ್ತೀವಿ ಅಂಬೋದು, ಮತ್ತು ಅದೇ ಆಸೆ ತೋರಿಸ್ಕೊತೆ ಈಗ 3 ಸರಿ ಗೆದ್ದಾರೆ, ಇನ್ನೂ ಏನು ಡೆವಲಪ್ಮೆಂಟ್ ಏನೂ ಇಲ್ಲ ರೀ. ಈಗ ನೋಡ್ರಿ ಜಿ ಡಿ ಲೇಔಟ್ ಅಪ್ರೂವ್ ಆದ್ಮ್ಯಾಕೆ 40% ರಿಲೀಸ್ ಆಗಿರ್ತಾವೆ ರೀ. ಟೋಟಲ್ ಎಷ್ಟು ಪ್ಲಾಟ್? 500 ಪ್ಲಾಟ್ ಅದ. ಇಲ್ಲ, 500 ಮಂದಿ ಪೂರಾ ಅಲೌಟ್ ಆಗ್ಯದ ರೀ. ಅಡ್ವಾನ್ಸ್ ರೊಕ್ಕನೂ ತೊಗೊಂಡಾರ ರೀ. ಬಟ್ ಇನ್ನೂ ಡೆವಲಪ್ಮೆಂಟ್ ಏನೂ ಮಾಡಿಲ್ಲ ರೀ, ಜೀರೋ ಡೆವಲಪ್ಮೆಂಟ್. ಈಗ ನಾವು ಎಲ್ಲ ಖರ್ಚು ವೆಚ್ಚ ನಾವು ಮಾಡಿದೆವು ಅಂದ್ರೆ ಭೀ ನಮಗೆ ಕೊಡೋಕ್ಕೆ ತಯಾರಿಲ್ಲ, ಇನ್ನೂ ಕಲೆಕ್ಷನ್ ಆಗಿಲ್ಲ, ಕಲೆಕ್ಷನ್ ಆದ್ಮೇಲೆ ಕೊಡ್ತೇವೆ ಅಂತಾರೆ. ಹಿಂಗೆ ಆಗಿ 15 ವರ್ಷ ಆಯ್ತು ರೀ. ಮಾರ್ಚ್ 24ರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಸೇರುವಂತೆ ಕರ್ನಾಟಕ ಒಳ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕರೆ ನೀಡಲಾಯಿತು. ಒಳ ಮೀಸಲಾತಿ ರೋಸ್ಟರ್ ವಿರೋಧಿಸಿ ಹಳೆಯ ಮೀಸಲಾತಿ ಮುಂದುವರಿಸಲು ಒತ್ತಾಯಿಸಿ ಬಂಜಾರ, ಭೋವಿ, ಕೊರಮ, ಕೊರಚ, ಚರ್ಮಕಾರ, ಸೂಕ್ಷ್ಮ ಪರಿಶಿಷ್ಟ ಜಾತಿಗಳ ನೇತೃತ್ವದಲ್ಲಿ ಮಾರ್ಚ್ 24ರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಸೇರಲು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕರೆ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಏನು ಇದೇ 24ನೇ ತಾರೀಕು ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತೇ ಇದೆ, ಪರಿಶಿಷ್ಟ ಜಾತಿಯಲ್ಲಿ 101, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳಿದ್ದಾವೆ. 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಇರಬೇಕು ಅಂತ ಹೇಳಿ ಬಯಸಿದವರು. ಇವತ್ತು ನಮ್ಮ ಸಹೋದರ ಸಮಾಜದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ, ಅಪಾರವಾದಂಥ ಒಂದು ಗೌರವ ಇದೆ. ಇವತ್ತು ಏನು ನಾವು ಈ ಒಂದು ಹೋರಾಟವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ತಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಇವತ್ತು ಒಳ ಮೀಸಲಾತಿ ಮತ್ತು ಮೀಸಲಾತಿ, ಇಲ್ಲಿವರೆಗೂ ಮೀಸಲಾತಿಯ ಕಿಚ್ಚನ್ನು ಹೊತ್ತಿಸಿದ್ರು, ಈಗ ಒಳ ಮೀಸಲಾತಿಯ ವರ್ಗೀಕರಣದ ಕಿಚ್ಚನ್ನು ಹಚ್ಚಿಸಿ ನಮ್ಮ 101 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿ ಬರ್ತಕ್ಕಂತಹ 152 ಜಾತಿ ಸಮುದಾಯಗಳಿಗೂ ಕೂಡ ಇವತ್ತು ಮನಸ್ತಾಪಗಳನ್ನು ಉಂಟು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ 152 ಜಾತಿ ಸಮುದಾಯಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ನಾವೆಲ್ಲರೂ ಸಮವಾಗಿ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೇರೆಗೆ ಆಯಾ ರಾಜ್ಯದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅಂತ ಏನು ಸುಪ್ರೀಂ ಕೋರ್ಟಿನ ಆದೇಶ ಮಾಡಿದೆ, ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಆಯಾ ರಾಜ್ಯದ ವಿವೇಚನೆಗೆ ಅಂತ ಹೇಳಿದ್ರು. ಆದರೆ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಬೇರ್ಪಡಿಸಿ ಅನ್ನುವಂಥ ಆದೇಶವನ್ನು ಯಾವ ಕಾನೂನಲ್ಲೂ ಕೂಡ ಹೇಳಿಲ್ಲ. ಇಲ್ಲಿ ಆಯಾ ರಾಜ್ಯದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದನ್ನು ಏನು ಸರ್ಕಾರ ಇವತ್ತು ಒಳ ಮೀಸಲಾತಿ ವರ್ಗೀಕರಣವನ್ನು ಕೈಗೆತ್ಕೊಂಡಿದೆ.
ಇವತ್ತು 101 ಜಾತಿ ಸಮುದಾಯಗಳಲ್ಲಿ ಒಂದು ಜಾತಿ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಪ್ರಮಾಣವನ್ನು ಕೊಡ್ತಕ್ಕಂಥದ್ದು, ಮತ್ತೊಂದು ಜಾತಿ ಸಮುದಾಯಗಳಿಗೆ ಕಡಿಮೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ತಾರತಮ್ಯ ಮಾಡ್ತಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ರೋಸ್ಟರ್ ಪದ್ಧತಿಯ ಹಂಚಿಕೆಯ ವಿಚಾರದಲ್ಲಿ ಇವತ್ತು ಆ ಲೋಪದೋಷಗಳನ್ನು ಸರಿಪಡಿಸಬೇಕು ಸರ್ಕಾರ, ರಾಜ್ಯ ಸರ್ಕಾರ. ಒಂದು ಕಡೆ ಕಾನೂನಿನ ಹೋರಾಟ ಒಂದು ಕಡೆ ನಡೆದರೆ, ಇವತ್ತು ಏನು ರೋಸ್ಟರ್ ಪದ್ಧತಿಯ ಹಂಚಿಕೆಯಲ್ಲಿ ಇವತ್ತು ಲೋಪದೋಷಗಳನ್ನು ಸರಿಪಡಿಸಿ ಇವತ್ತು ಮೀಸಲಾತಿಯ ಪ್ರಮಾಣವನ್ನು ಅವರು ಹಂಚಿಕೆಯನ್ನು ಮಾಡಬೇಕಾಗ್ತದೆ ಬಂಧುಗಳೇ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತೇ ಇದೆ, ನಾಗಮೋಹನ್ ದಾಸ್ನ ವರದಿಯ ಇರ್ಬೋದು, ಅಥವಾ ಇನ್ನು ನಮ್ಮ ಏನು ನ್ಯಾಯಮೂರ್ತಿ ಇವತ್ತು ಏನು ಸದಾಶಿವ ಆಯೋಗದ ವರದಿ ಇರ್ಬೋದು, ಇವತ್ತು ಎಲ್ಲ ವರದಿಗಳು ತಮಗೆಲ್ಲ ಗೊತ್ತೇ ಇದೆ, ಎಲ್ಲರಿಗೂ ಕೂಡ ತಮ್ಮ ಗಮನಕ್ಕಿದೆ. ಇವತ್ತು ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ಬಂಜಾರ, ಬೋವಿ, ಕೊರಚ, ಕೋರ್ಮ ಸಮುದಾಯದವರು, ಇತರೆ ಸೂಕ್ಷ್ಮ ಸಮುದಾಯಗಳು, ಇವತ್ತು ಎಲ್ಲ ಸಮುದಾಯದವರು ರಾಜ್ಯದಲ್ಲಿ ಏನು ನಡೀತಾ ಇದೆ, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈಗಾಗಲೇ ಅಧ್ಯಯನ ಮಾಡಿದ್ದಾರೆ. ಸರ್ಕಾರದ ಗಮನಕ್ಕಿದೆ. ಇದೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳನ್ನು ಮಾರಾಟ ಮಾಡಿ ಇವತ್ತು ತಮ್ಮ ಹೊಟ್ಟೆಯ ಹೊರೆಯನ್ನು ಹೊರ್ತಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತೇ ಇದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದ ಬಡ ಕೂಲಿ ಕಾರ್ಮಿಕನ ಕೈಗಳು ವಿದ್ಯುತ್ ಶಾಕ್ನಿಂದ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ನ್ಯಾಯ ಒದಗಿಸಿಕೊಡುವಂತೆ ಬಿಜೆಪಿ ಒಬಿಸಿ ಮೋರ್ಚಾದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಂದರ್ವಾಡ ಗ್ರಾಮದ ಬಡ ಕೂಲಿ ಕಾರ್ಮಿಕ ಲಕ್ಷ್ಮಣ್ ಕೂಲ್ಕರ್ ಎಂಬುವವರಿಗೆ ವಿದ್ಯುತ್ ಶಾಕ್ ನಿಂದ 2 ಕೈಗಳು ಕಟ್ ಆಗಿದ್ದರಿಂದ ಅವರಿಗೆ ನ್ಯಾಯ ಒದಗಿಸಿಕೊಡುವಂತೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವಣ್ಣ ಮ್ಯಾಕೇರಿ, ಗಿರೀಶ್ ಭಜಂತ್ರಿ, ಶರಣಗೌಡ ಬೆಳಗುಂಪಿ, ಬಸವರಾಜ್ ಪಾಟೀಲ್ ಕುಕನೂರ್, ಸುಧೀರ್ ಉಪಾಧ್ಯಾಯ್, ಸಂತೋಷ್ ಹಾದಿಮನಿ, ಸಂತ್ರಸ್ತರಾದ ಲಕ್ಷ್ಮಣ್ ಕೋಲ್ಕರ್, ಸಂತ್ರಸ್ತರ ಪತ್ನಿ ದ್ರೌಪದಿ ಲಕ್ಷ್ಮಣ್ ಕೋಲ್ಕರ್, ಬಾಬುರಾವ್ ಕೋಲ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂದರವಾಡ ಅಫಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮ ಪಂಚಾಯಿತಿಯ ಒಂದು ಬೇಜವಾಬ್ದಾರಿಯಿಂದ ಇಂದು ಬಡ ಕೂಲಿ ಕಾರ್ಮಿಕನಾದ ಲಕ್ಷ್ಮಣ್ ಕೋಲ್ಕರ್ ಎನ್ನುವಂಥ ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ದಿಂದ ಇವತ್ತಿನ ದಿವಸ ಗಂಭೀರ ಗಾಯಗಳಾಗಿ ಇವತ್ತಿನ ದಿವಸ 2 ಕೈ ಅವರು ಕಟ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ಯಾವುದೇ ಒಂದು ಪರಿಹಾರ ಮತ್ತು ಅವರಿಗೆ ನ್ಯಾಯ ಸಿಕ್ಕಿಲ್ಲವಾದ್ದರಿಂದ ಇಂದು ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮಾನ್ಯರೇ, ತಮಗೆ ತಿಳಿಸೋದೇನೆಂದ್ರೆ, ಇವತ್ತು ಬಡತನ ರೇಖೆಗಿಂತ ಅತ್ಯಂತ ಕಟ್ಟಕಡೆಗಿರುವಂಥ ನಮ್ಮ ಲಕ್ಷ್ಮಣ್ ಕೋಲ್ಕರ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು 3/1/2026 ಅವತ್ತು ಹೆಣ್ಮಕ್ಳು ಭೋಗಿ ಇರ್ತದೆ. ಅವತ್ತಿನ ದಿವಸ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿಯ ಒಬ್ಬರು ಸದಸ್ಯರು ಬಂದು, ಇಲ್ಲ ಹೂನಳ್ಳಿಯಲ್ಲಿ ಒಂದು ಸಿದ್ದರಾಮೇಶ್ವರ ಜಾತ್ರೆ ನಡೀತಾ ಇದೆ, ಆದ್ದರಿಂದ ನಾವು ಆ ವಿದ್ಯುತ್ ಕಂಬಗಳಿಗೆ ದೀಪ ಅಳವಡಿಸ್ಬೇಕಾಗಿದೆ, ಅರ್ಜೆಂಟಾಗಿ ನೀವು ಬರಬೇಕು ಅಂತಂದಾಗ, ಇಲ್ಲರಿ ನನ್ನ ಕೈಲಿ ಆಗಲ್ಲ, ಇವತ್ತು ಹೆಣ್ಮಕ್ಳು ಹೋಗಿ ಬರ್ಲಿಕ್ಕಾಗಲ್ಲ ಅಂದರೂ ಕೂಡ, ಇಲ್ಲ ಒತ್ತಾಯಪೂರ್ವಕ, ಇಲ್ಲ ಅಧ್ಯಕ್ಷರು ಪಿ ಡಿ ಒ ನಿಂಗೆ ಅರ್ಜೆಂಟ್ ಕರ್ಕೊಂಡೇ ಹೋಗಂದಾರ ಅಂತೇಳಿ, ಇವತ್ತು ನಿನಗೆ ಎಷ್ಟು ಬೇಕಾದ್ರೆ ಕೂಲಿ ಕೊಡ್ತೇವೆ ಅಂತೇಳಿ ಪುಸಲಾಯಿಸಿ ಕರ್ಕೊಂಡೋಗಿ ಅಲ್ಲಿ LC ತೊಗೊಂಡಿದ್ದೇವೆ ಅಂತೇಳಿ ಸುಳ್ಳು ಹೇಳಿ ಆ ಕಂಬ ಏರಿಸಿ ಇವತ್ತು ಆ ಬಲ್ಬ್ ಹಾಕುವಂಥ ಸಂದರ್ಭದಲ್ಲಿ 2 ಕೈಗಳು ಆ ವಯರ್ ಕೆಡದ ನಂತರ ಅದು ಶಾಕ್ ಹೊಡೆದು ಇನ್ಫೆಕ್ಷನ್ ಕೆಳ ಬಿದ್ದು ಇನ್ಫೆಕ್ಷನ್ ಆಯಿತು. ನಮ್ಮ ಜೀವ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು, ಅವರೇ ಕರ್ಕೊಂಬಂದರು, ಪಂಚಾಯತಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡ್ಕೊ ಹೋದವರು ಇವತ್ತಿನ ತನಕ ಪತ ಇಲ್ಲ. ವೈದ್ಯರು ಇಲ್ಲ ಇಮಿಡಿಯೇಟಾಗಿ ಕೈ ಕಟ್ ಮಾಡ್ಬೇಕಂತೇಳಿ ಕೈ ಕೂಡ ಒಂದು ಕೈ ಕಟ್ ಮಾಡಿದ್ರು. ಇದರಲ್ಲಿ ಮತ್ತೊಂದು ಕೈನೂ ಕೂಡ ಬಿಲ್ಲ ಸುಮಾರು 9-10 ಲಕ್ಷ ಬಿಲ್ ಆಗ್ಲಿಕ್ಕತ್ತು. ನಾವು ಮತ್ತು ನಮೋಶಿ ಅವರಿಗೆ ಮಾತಾಡಿ, ಇಲ್ಲ ಬಸವೇಶ್ವರ ಕೈ ನಮೋಶಿ ಅವರಿಗೆ ನಾವು ಹೇಳಿ ಮತ್ತೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದಾಗ, ಇಲ್ಲ ಇನ್ನೊಂದು ಕೈನೂ ಕೂಡ ಕಟ್ ಮಾಡಬೇಕಾಗ್ತದೆ ತಿಳ್ಕೊಂಡು ಅದು ಇನ್ನೊಂದು ಕೈನೂ ಕೂಡ ಕಟ್ ಮಾಡಿದ್ರು. ಆ ಕಟ್ ಮಾಡಿದ್ರೆ ಇನ್ನೂ ಕೂಡ ಇನ್ಫೆಕ್ಷನ್ ಇದೆ, ಈಗ ಮತ್ತೆ ಕೇಳಿದ್ರೆ ಇನ್ನೂ ಕೈ ಕಟ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಸುಮಾರು
ನನಗನ್ಸಿದ್ರು 1.5 ತಿಂಗಳಾಯಿತು. 13ನೇ ತಾರೀಕು ಬಂದ್ರೆ ಈ ಮೊನ್ನೆ 13ಗೆ 2 ತಿಂಗಳಾಯಿತು. ಇಲ್ಲಿವರೆಗೆ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ಏನು ಮತ್ತು ಆ ಗ್ರಾಮ ಪಂಚಾಯಿತಿಯ PDO, ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾನವದೃಷ್ಟ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಅವರು ಬಂದು ಹಾಸ್ಪಿಟ್ಲಿಗೆ ಮಾತಾಡಿಸಿಲ್ಲ, ₹1 ರೊಕ್ಕ ಕೊಟ್ಟಿಲ್ಲ. ನಮಗೆ ವಿಷಯ ಗೊತ್ತಾದ ನಂತರ ಇಮಿಡಿಯೇಟಾಗಿ ಇವರು ಪತ್ನಿಯಾದಂಥ ದ್ರೌಪದಿ ಅವರಿಗೆ ಪೊಲೀಸ್ ಸ್ಟೇಷನ್ ಕಳಿಸಿ ಆ ಸಂಬಂಧಪಟ್ಟಂಥ ಈರಣ್ಣ ಅಂತ ಯಾವ ಕರ್ಕೊಂಡೋಗಿ ನಾವು ಗ್ರಾಮ ಪಂಚಾಯತ್ ಮೆಂಬರ ಆ PDO ಅಧ್ಯಕ್ಷರ ಮೇಲೆ ಕೂಡ FIR ಕೂಡ ಮಾಡಿಸಿದ್ದೀವಿ. ಅಷ್ಟು ಮಾಡಿಸಿದ್ರು ಕೂಡ ನಮಗೇನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಸರ್ಕಾರ ಮತ್ತು ಆ ಪಂಚಾಯತಿಯವರು ಎಲ್ಲರೂ ಈ ರೀತಿಯಾಗಿ ವರ್ತನೆ ಮಾಡೋದು ನೋಡಿದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೋ ಎಲ್ಲಿದ್ದೇವೋ ಅನ್ನೋಂಥ ಒಂದು ಆತಂಕ ಕಾಡ್ತದೆ. ಒಬ್ಬ ಬಡ ವ್ಯಕ್ತಿಗೆ ಈ ರೀತಿಯಾಗಿ ಪುಸ್ಲಾಯಿಸಿ ಒಯ್ದು ಕರೆಂಟ್ ಹತ್ತಿಸಿದ್ರೆ ಅವನ ಪರಿಸ್ಥಿತಿ ಹೆಂಗ್ರಿ ಮುಂದೆ? ಅವ ಇರೋದು 2 ಎಕರೆ ಹೊಲ, 2 ಎಕರೆ ಹೊಲನೂ ಮಾರ್ಯಾನಿ. ಅವನ ಭವಿಷ್ಯ ಹಾಳ, 2 ಕೈ ಕಟ್ಟಾಗ್ಯಾವ. ಅವನ ಭವಿಷ್ಯ ಒಂದು ಕಡೆ ಹಾಳಾದ್ರೆ ಇಡೀ ಕುಟುಂಬ ಇವತ್ತು ಬೀದಿ ಪಾಲಿಯಾಗಿದೆ. ಅವ್ರು 3 ಮಂದಿ ಹೆಣ್ಮಕ್ಳರ, ಒಂದು ಗಂಡಸ ಮಗನ, ಅವ್ರ ಕುಟುಂಬ ಹೆಂಗೆ ನಡೆಸ್ಬೇಕು? ಕೈನೇ ಇಲ್ಲ ಅಂದ್ರೆ ಮಾಡ್ಬೇಕು ಹೆಂಗೆ? ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಇವರಿಗೆ CS ಅವರಿಗೆ CO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೂಡ ಸಾಕಷ್ಟು ಸಲ ಸಂಪರ್ಕ ಮಾಡಿದ್ದೀವಿ. EO ಅವ್ರಿಗೆ ಹೇಳಿದ್ದೀವಿ. ಇವರು ಮೊನ್ನೆ ನಾವೊಂದು ಪತ್ರನೇ ಕೂಡ ಕೊಟ್ಟಿದ್ದೀನಿ, ಇವ್ರಿಗೆ ಕರ್ಕೊಂಡೋಗಿ ಕೊಟ್ಟಿದ್ದೀನಿ. ನೋಡಿರಿ, ಈ ರೀತಿ ಆದ್ರೆ ನಡೆಯಲ್ಲ, ನೀವೇನು ಅವರಿಗೆ ನ್ಯಾಯ ಕೊಟ್ಟರೆ ಚಲೋ ಅದ, ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿದಾಗಿಲ್ಲ. ನಾವು ಮಾಡ್ತೇವೆ ದೇಕಿಂಗೆ ಕರಿಂಗೆ ಅಂಥೇಳಿ ಈ ರೀತಿಯಾಗಿ ಇವತ್ತು ಅವರು ವರ್ತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮೊನ್ನೆ ಸರ್ಕಾರಕ್ಕೆ ನಮ್ಮ ವಿನಂತಿ ಏನದಪ್ಪ ಅಂದ್ರೆ, ಇವತ್ತು ಪಂಚಾಯಿತಿಯವರು ಇದರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಪಂಚಾಯತ್ ರಾಜ್ ಇಲಾಖೆ ಇದು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.